ಏನ್ಲ ನೀ ಅಲ್ಲ ನೀನ್ ಹಿಂಗೆ ಮಾತಾಡ್ತೀಯ? ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ಯಾ ನೀನು? ಅಲ್ಲಿ ಹೋಗ್ತೀಯ ಸುದೀಪ್ ಒಂಥರ ಇಷ್ಟಿಷ್ಟುದ್ದ ಡೈಲಾಗ್ ಮಾತಾಡ್ತೀಯ, ಇಲ್ಲಿ ಬಂದು ನನ್ ಡೈಲಾಗ್ ಹೊಡಿತಾ ಇದೀಯ. ಬಿಟ್ರೆ ಏನ್ ಮಾಡಕ್ ಬರಲ್ಲಪ್ಪ ನಿನಗೆ? ಎಲ್ಲ ಮಾಡಕ್ ಬರುತ್ತೆ. ಎಲ್ಲ ಬರುತ್ತಾ ನಿನಗೆ? ಎಲ್ಲಿ ನಿನ್ ಫ್ರೆಂಡ್? ಎಲ್ಲ ಬರುತ್ತೆ. ನನಗ್ ಸುಮ್ನೆ ನನಗ್ ಕ್ಯಾರೆಕ್ಟರ್ ಕೊಡ್ತಾರ ಇಲ್ವಾ ಅಂದ್ರು, ಅವಾಗ ನನಗ್ ಕ್ಯಾರೆಕ್ಟರ್ ಕೊಟ್ರು. ಈ ಎಪಿಸೋಡ್ ನೀನೇ ಕೊಡೋ ಎಂಟ್ರಿ. ನನ್ ಜಾಗದಲ್ಲಿ ನೀನ್ ನಿಂತ್ಕೊಂಡು ನಾನ್ ಮಾತಾಡೋದೆಲ್ಲ ನೀನ್ ಮಾತಾಡ್ತಾ ಇದ್ಯಾ. ನೀನೇ ಹೀರೋ ಈ ಶೋಗೆ. ಎಲ್ಲ ಒಂದ್ಸರಿ ಕ್ಲಾಪ್ಸ್ ಹೊಡಿದಪ್ಪ ಅವ್ರಿಗೆ. ಡೈರೆಕ್ಟ್ರೆ ನೋಡಿ, ಇವನ್ ಬಗ್ಗೆ ನಂಗೆ ಏನೊಂದು ಖುಷಿ ಅಂತಂದ್ರೆ, ಅವನ ಅಷ್ಟು ಪುಟ್ಟ ಆತ್ಮ, ಅವನು ಎಷ್ಟು ಲಕ್ಷ ಜನ ಬೇಕಾದ್ರೆ ಫೇಸ್ ಮಾಡ್ತಾನೆ. ಇವನ್ ಆಕ್ಟಿವ್ ನೋಡ್ಬಿಟ್ಟು ಸುಸ್ತಾಗ್ಬಿಡ್ತೀನಿ. ಡೈರೆಕ್ಟರ್ ಕ್ಯಾಚ್ ಹಾಕೊಳ್ಳೋ. ಡೈರೆಕ್ಟ್ರು ನನಗೆ ಖಾಲಿ ಕೊಟ್ರು ಬಾಟ್ಲಿ ಅಂದೆ ಲೈಫ್ ಎಲ್ಲಾದ್ರಲ್ಲೂ ಗೊತ್ತಿರೋ ಗೊತ್ತವ್ರು ಪರಿಚಯ. ಅವ್ರು ಯಾವ ಫಿಲಮ್ ಮಾಡೋರು ಹೇಳು? ಟೈಗರ್. ಕರೆಕ್ಟ್, ಟೈಗರ್. ಅವರು ಪಕ್ಕದಲ್ಲಿ ಕೂತಿರೋರು ಟೈಗರ್ ಡೈರೆಕ್ಟ್ರು. ಅವ್ರ ಹೀರೋ ಕಣೋ, ಪ್ರದೀಪ್. ಹೀರೋನಾ? ಥ್ಯಾಂಕ್ ಯು. ಇವಾಗ ನೀನು ಇಷ್ಟು ಚೆನ್ನಾಗಿ ಬಂದು ಪರ್ಫಾರ್ಮ್ ಎಲ್ಲ ಮಾಡಿದೆ. ಹೋಗಿ ಬೇಗ ನಿಮ್ ಡ್ರಾಮಾ ಜೂನಿಯರ್ಸ್ ಎಲ್ಲ ಕರ್ಕೊಂಬ. ನೆಕ್ಸ್ಟ್ ಆಕ್ಟರ್ ನೋಡೋಣ. ಬೇಗ ಕರಿ, ಒಂದು ಅವಾಜ್ ಹಾಕ್ಬಿಟ್ಟು ಕರಿ ಅವ್ರನ್ನ ಬೇಗ ಬಾ ಅಂತ. ನೋಡಿ ಸರ್, ಹೆಂಗವ್ರ ಜೂನಿಯರಪ್ಪ ಒಳ್ಳೆ ಮೈ ಮೇಲೆ ದೇವ ಬಂದಂಗ್ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಏನ್ ತಲೆಗಿನ ಕೆಟ್ಟೋಗಿದೀಯ? ಹೆಲೋ, ಎಕ್ಸ್ಕ್ಯೂಸ್ ಮೀ. ಲೇ ಮಂಗನನ್ ಮಗನೇ ನೀನಾ? ಓರಿ ಮ್ಯಾನ್, ನಾನ್ ಕಣೋ ನಿನ್ ಕ್ಲಾಸ್ಮೇಟ್ ರಂಗ. ರಂಗನಾ? ಜೋಕ್ ಮಾಡ್ತಿದ್ಯಾ? ಅದೇ ಕಣೋ, 10ನೇ ಕ್ಲಾಸ್ ನಲ್ಲಿ ಕಮಲಿ ಜಡೆ ಎಲ್ದಿದ್ದಕ್ಕೆ ಬಾಸುಂಡೆ ಬರೋಂಗ್ ಹೊಡ್ಸ್ಕೊಂತ ಇದ್ಯಲ್ವಾ, ಅವಾಗ ನಿಮ್ಮಿಬ್ರಿಗೂ ತೂತು ಒಡೆ ಕೊಡ್ಸ್ಬಿಟ್ಟು ಕಾಂಪ್ರಮೈಸ್ ಮಾಡ್ಸಿದ್ನಲ್ವಾ, ಮತ್ತೆ ಬಿಟ್ಯಾ? ಲೇ ರಂಗ ನೀನಾ? ಹೌದು ಕಣೋ, ನಾನೇ. ಹೆಂಗಿದೆ ಕಣೋ? ನಾನ್ ಚೆನ್ನಾಗಿದ್ದೀನಿ ಕಣೋ, ನೀನ್ ಹೆಂಗಿದ್ಯಾ? ನನಗೇನಾಗಿದೆ, ನಾನ್ ಚೆನ್ನಾಗೇ ಇದ್ದೀನಿ. ಮತ್ತೆ ಇನ್ನೂ ಕಣ್ಕೊಂಡ್ ಹೆಣ್ಮಕ್ಳ ಹತ್ರ ಹೊಡ್ಸ್ಕೊಂತಿದ್ಯೋ ಅಥವಾ ನೆಟ್ಟಗ್ ಬುದ್ಧಿ ಕಲ್ತಿದ್ಯೋ? ಹುಡುಗಿರ ಹತ್ರ ನಾನು ಹೊಡ್ಸ್ಕೊಳ್ಳೋದ? ಹುಡುಗಿರ ಹತ್ರ ಹೊಡ್ಸ್ಕೊಳ್ಳೋ ಕಾಲೆಲ್ಲ ಆಗೋಯ್ತಮ್ಮ. ಈಗ ನನಗ್ ಮದ್ವೆ ಆಗಿದೆ ಗೊತ್ತಾ? ಹಾಗಾದ್ರೆ ಬರೀ ಹೆಂಡತಿ ಕೈಯಲ್ಲಿ ಹೊಡ್ಸ್ಕೊಂತೀಯ ಅಲ್ವಾ? ಹೆಂಡತಿ ಕೈಲ ಹೊಡ್ಸ್ಕೊಳ್ಳೋದ? ಅವಳು ನನ್ನ ಮೈ ಮುಟ್ಟೋದಿರ್ಲಿ, ನನ್ನ ಪಕ್ಕದಲ್ಲಿ ನಿಂತ್ಕೊಳ್ಳಕ್ಕೆ ಗಡಗಡ ಗಡಗಡ ಅಂತ ನಡ್ತಾಳೆ ಗೊತ್ತಾ? ಹೌದಾ? ನೀನ್ ಹಳೆಡ ವಾಂಡಾಳಮ್ಮನ ಮೇಲೆ ಆಣೆ. ಆದ್ರೂ ನಂಗೆ ಯಾಕೋ ಡೌಟ್. ನೀನ್ ಹುಟ್ಟಿದ್ದೆ ಡೌಟ್ ಅದಲ್ಲ, ಡೌಟ್ ಬರ್ದು ಇನ್ನೇನಾಗುತ್ತೆ? ನನ್ನ ವಿಷಯ ಬಿಡ, ನೀನೇನೋ ಅಮ್ಮವ್ರ ಗಂಡಂತರ ತರಕಾರಿ ಎಲ್ಲ ತಗೊಂಡ್ ಮನೆ ಹೋಗ್ತಿದ್ಯಾ? ನೋಡ, ಗಂಡಸರು ಹೊರಗಡೆ ಎಷ್ಟೇ ಗೊತ್ತಾಗಿ ಮೀಸೆ ತಿರುಗಿಸಿದ್ರು ತಮ್ಮ ಹೆಂಡತಿರ ಮುಂದೆ ದೋಸೆ ತಿರುಗಿಸ್ಲೇಬೇಕು. ಇಲ್ಲ ಅಂದ್ರೆ ಹಿಂಗಾಗೋಗುತ್ತೆ. ಬೇಕಾದ್ರೆ ಜಗಣ್ಣ ಹತ್ರ ಕೇಳು. ಅಲ್ವಾ ಜಗಣ್ಣ? ಅಲ್ಲ ಜಗಣ, ಆದ್ರೆ ನಮ್ಮನೇಲಿ ಹಂಗಲ್ಲ. ಎಲ್ಲ ಕೆಲ್ಸನೂ ನಾನು ಹೆಂಡ್ತಿನೇ ಮಾಡ್ತಾಳೆ. ಅಷ್ಟು ಯಾಕೆ, ನಾನು ಎಂಟ್ರಿ ಕೊಟ್ರೆ ಸಾಕು, ನನ್ನ ಕಾಲ್ ತೊಳೆದು ವೆಲ್ಕಮ್ ಮಾಡ್ತಾಳೆ ಗೊತ್ತಾ? ಕಾಲ್ ತೊಳೆದು ವೆಲ್ಕಮ್ ಮಾಡ್ತಾಳೆ ಅಥವಾ ಕಾಲ್ ಮುರಿದು ವೆಲ್ಕಮ್ ಮಾಡ್ತಾಳೆ? ಏನೋ ಗೊತ್ತಿದ್ಯಾ? ಏನಿಲ್ಲ, ನೀನ್ ಕಂಟಿನ್ಯೂ ಮಾಡು ಅಂದೆ. ನಾನ್ ನಿಮ್ ಮನೆಗ್ ಬಂದು ತುಂಬಾ ದಿವಸ ಆಗಿದೆ ಕಣ. ನಿಮ್ ಮನೆಗ್ ನಾನು ಇವತ್ತು ಬರ್ತೀನಿ ಕಣ. ನೀನಾ? ನಮ್ಮ ಮನೆಗ ಬೇಡ ಕಣ. ಯಾಕೋ? ನೋಡು, ನೀನ್ ತರಕಾರಿ ಎಲ್ಲ ತಗೊಂಡ್ ಮನೆ ಹೋಗ್ತಿದ್ಯಾ, ನಿನ್ನ ಅಮ್ಮನೆ ಬಂದು ಲೇಟ್ ಆಗೋದ್ರೆ ಪಾಪ ನೀನ್ ಹೆಂಡತಿ ಬೈಬೋದು ಅಂತ. ನಾನ್ ನಿಂಗೋಸ್ಕರ ಬೈಸ್ಕೊಡೋದಲ್ಲ, ಹೊಡ್ಸ್ಕೊಂಡ್ರು ಪರವಾಗಿಲ್ಲ. ನಾನ್ ಇವತ್ ನಿಮ್ ಮನೆಗ್ ಬಂದು ನಿನ್ನ ನೋಡ್ಬೇಕಣ. ಜಗಣ ನೀವೇ ಪರವಾಗಿಲ್ಲ ಕಣ, ನೀನ್ ಚೆನ್ನಾಗಿ ಇಟ್ಕೊಂಡಿದ್ಯಾ. ದಿನ 3 ಸಲ ವರ್ಷದ್ ನಾನೇ ಅಲ್ವಾ? ಚೆನ್ನಾಗಿರುತ್ತೆ. ಏನಂಗಿರುತ್ತೆ? ಏನಿಲ್ಲ ಅಂದೆ, ನಾನು ಎಂಟ್ರಿ ಕೊಡ್ತಿದ್ದಂಗೆ ನನ್ನ ಕಾಲಿಗೆ ಒಂದೇ ಒಂದು ಧೂಳು ತಾಗ್ಬಾರ್ದು ಅಂತ ನನ್ನ ಹೆಂಡತಿ 3 ಸಲ ವರ್ಷತಾ ಇರ್ತಾಳೆ ಅಂದೆ. ನಿನ್ನ ನೋಡಿ ನಂಗೆ ತುಂಬಾ ಖುಷಿ ಆಯ್ತು ಕಣ. ಆಯ್ತಲ್ಲ, ಅಪರೂಪಕ್ಕೆ ಮನೆಗೆ ಬಂದಿದ್ದೀನಿ ಕಣೋ. ನಿನ್ ಹೆಂಡತಿನ ಕರೆದು ಪರಿಚಯ ಮಾಡಿಸೋದಲ್ವಾ? ಅದು ಬೇರೆ ಮಾಡ್ಬೇಕಾ? ಏನೋ ಗೊಣಗ್ತಿದ್ಯಾ? ಏನೂ ಇಲ್ಲ ಕಣ, ಕರಿತೀನಿ. ಕಲ್ಪನಾ, ಕಲ್ಪನಾ, ನೀನೇನ್ ನಿನ್ನ ಹೆಂಡತಿನ ಕರಿತಿದ್ಯೋ ಅಥವಾ ಪಕ್ಕದ ಮನೆಯಲ್ಲಿರೋ ಹೆಂಡತಿನ ಕರಿತಿದ್ಯೋ? ನಮ್ಮ ಮನೇಲಿ ನನ್ನ ಹೆಂಡತಿನ ಕರೆದು ಇನ್ನಾರನ್ನ ಕರೀಲಿ. ಮತ್ ಜೋರಾಗಿ ಬಾಯ್ ಬಿಟ್ಟು ಕರಿತೀನಿ. ನೀನ್ ಕುತ್ಕೋ. ಆಂಜನೇಯ ಕಾಪಾಡಪ್ಪ.
ಲೇ ಕಲ್ಪನಾ ಕಲ್ಪನಾ, ನಾನು ಕರಿತಾದನಿ, ಬರ್ಲಿಲ್ಲ ಅಂದ್ರೆ ಕಚ ಕಚ ಅಂತ ಕೊಚ್ಚಿ ಬಿಡ್ತೀನಿ ನಿಮ್ಮ ಅಪ್ಪನ. ಅಯ್ಯಪ್ಪ ಅಯ್ಯಪ್ಪ, ಏನ್ರಿ ವಾಯ್ಸ್ ಜೋರ್ ಮಾಡ್ತಾ ಇದ್ದೀರಾ? ನಾನಾ ಇಲ್ಲ ಲಚಿನ, ಸುಳ್ಳು ಹೇಳಿದ್ರೆ ಸಿಗಾಕ್ಬಿಡ್ತೀನಿ. ಬರೀ ಸುಳ್ಳಲ್ಲ ಸಿಸ್ಟರ್, ನೀವೇನು ನೋಡಿದ್ರೆ ಗಡ 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 ಅಂತ ಬೇಜಾನ್ ಪುಂಗದ. ಹೌದೇನ್ರಿ? ಇಲ್ಲ ಕಣೆ, ಅಲ್ವೇದು ಮೇಲೆ ಮಿತ್ರತ್ರು ಅವ್ರ ಮೇಲೆ ಯಾಕೆ ಕಿರ್ಚಾಡ್ತೀರಾ? ಇಲ್ಲ ಕಣೆ, ನಾನು ನಿಮ್ಮನ್ ಕಂಡ್ರೆ ಗಡ ಗಡ. ಅಯ್ಯಪ್ಪ, ಇನ್ನೊಂದು ಸಾರಿ ನನ್ ಬಗ್ಗೆ ಯಾರ ಹತ್ರನು ಸುಳ್ಳು ಹೇಳಿದ್ರೆ ಹೇಗೆತ್ತು ಬಟ್ಟೆ ತೊಳೆದು ಬಟ್ಟೆ ಹೋಗಿರಿ, ಇಲ್ಲ ಅಂದ್ರೆ ಇನ್ನೂ ನಿನ್ ಚಂದ್ರಲ್ಲಿ ಬುದ್ಧಿ ಬಿಟ್ಟಿಲ್ಲಲ್ಲ, ನಿಂದು ಒಂದ್ ಜನ್ಮನ, ನಿನ್ ಜನ್ಮಕ್ಕಿಷ್ಟೇ. ಆಯ್ತು ಬಿಡು, ಎಲ್ರ ಮನೆ ದೋಷನು ತೂತೆ, ಆದ್ರೆ ನಿಮ್ಮನೇಲಿ ಮುದ್ದೆನೆ ತೂತು. ಇಂಥ ಗಂಡ್ ಜನ್ಮದಲ್ಲಿ ಬದುಕೋ ಬದ್ಲು ಯಾವ್ದಾರು ಮರಕ್ ಹೋಗಿ ನೇಣ್ ಹಾಕೊಂಡ್ ನೆದ್ದು ಬಿಚ್ಚ ಸಾಯಿ. ಹೋಗ ಬುದ್ಧಿ ಹೇಳಕ್ ಬಂದ್ಬಿಟ್ಟ, ಹೋಗ. ಅಲ್ಲ ಸರ್, ಇವಳಿಂಗ್ ಬಂದವ್ರ ಮುಂದೆಲ್ಲ ನಂಗೆ ಹೊಡಿತಾ ಇದ್ರೆ ನನ್ನ ಮರ್ಯಾದೆ 3 ಕಾಸಿಗಿರಲ್ಲ. ಕಲ್ಪನಾ, ಕಲ್ಪನಾ ಬಾರೆ ಆ ಕಡೆ. ನೋಡು, ನೀನ್ ಹಿಂಗ್ ಬಂದವ್ರ ಮುಂದೆಲ್ಲ ನಂಗೆ ಹೊಡಿತಾ ಇದ್ರೆ ಚೆನ್ನಾಗಿರಲ್ಲ ನೋಡು. ಏನ್ರಿ ಏನ್ರಿ ಮಾಡ್ತೀರಾ? ಏನ್ ಮಾಡ್ತೀನಾ? ನನ್ ಮೈ ಮುಟ್ ನೋಡು, ಗೊತ್ತಾಗುತ್ತೆ. ನಂಗೆ ಮಜಾ ಇಲ್ಲ ಕಣೆ. ಎದೋಳ್ರಿ. ಅಯ್ಯೋ ದೇವ್ರೆ, ನನಗೆ ಏನ್ ಮಾಡ್ಲಪ್ಪ? ಅಯ್ಯೋ, ಹಲೋ ಡಾಕ್ಟ್ರೇ, ಎಮ್ಮಂದ್ರೆ ಮಾತ್ರೆಯಲ್ಲಿ ಮಾಂಚ ಕೊಡೋನು, ಬಿ ಅಂದ್ರೆ ಬೆಡ್ಡಲ್ಲೇ ಪೋಟಿ ಎಕ್ಕೋನು, ಬಿ ಅಂದ್ರೆ ಬಾಡಿಲಿರೋ ಬೋಲ್ಟ್ ಬಿಚ್ಚೋನು, ಎಸ್ ಅಂದ್ರೆ ಸಾಬು ಗೆದ್ದು ಸಾತ್ತು ಕೊಡೋನು. ಅಯ್ಯೋ ನಿನ್ ಮುಖ ಮುಚ್ಚ, ಥರ್ಡ್ ಎಂಟ್ರಿಗೆ ಇಷ್ಟೊಂದು ಬಿಲ್ಡಪ್ ಬೇಕಾ? ನನ್ನ ಗಂಡಂಗೆ ಏನಾಗಿದೆ ಅಂತ ನೋಡಯ್ಯ. ಧನ ಕಾಪಾಡಪ್ಪ. ಎಲ್ಲ ನಾರ್ಮಲ್ ಆಗೇ ಇದೆ, ಏನೂ ಆಗಿಲ್ಲ. ಸ್ವಲ್ಪ ನೀರ್ ತಗೊಂಡ್ ಮುಖಕ್ಕೆ ಹಾಕಿದ್ರೆ ಸರಿಯಾಗಿ ಬಿಡ್ತಾರೆ. ಸ್ವಲ್ಪ ನೀರ್ ತರ್ತೀರಾ? ಆಯ್ತು ಡಾಕ್ಟ್ರೆ. ಡಾಕ್ಟ್ರೆ ತಗೊಳ್ಳಿ ಡಾಕ್ಟ್ರೆ. ಏನು ಅಂದ್ರೆ ನೀವ್ ಏನೂ ಆಗಿಲ್ಲ ತಾನೆ? ಗಂಡ ಯಾರು ನಿನ್ನ ಗಂಡ? ಹೋದ ಜನ್ಮದಲ್ಲಿ ನೀನು ನನ್ನ ಶಿರಚ್ಛೇದನ ಮಾಡಿರಬಹುದು, ಆದರೆ ಈ ಜನ್ಮದಲ್ಲಿ ನಾನು ನಿನ್ನ ಶಿರಚ್ಛೇದನ ಮಾಡುತ್ತೇನೆ. ಏನಂದ್ರೆ 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 ನನ್ನ ಬಿಡಿ. ಏನಂದ್ರೆ ನನ್ನ ಅಬಾರ್ಷನ್ ಆಗೋದಕ್ಕೆ ಕಾರಣ ಇವಳೆ. ನನ್ನ ಬಿಡಿ ಏನಂದ್ರೆ, ನನ್ನ ಬಿಡಿ. ಡಾಕ್ಟ್ರೆ, ನನಗೆ ಅಣ್ಣ ಹೆಂಗು ಹುಚ್ಚಿಡ್ದು ಬಿಟ್ಟಿದೆ ಡಾಕ್ಟ್ರೆ. ನನ್ನ ಹತ್ರ ಸೊಲ್ಯೂಷನ್ ಇದೆ, ಇಲ್ಲಿ ನೋಡು. ನನ್ನ ಪ್ಯಾಂಟ್ ಜಾಬಲ್ಲಿ ಒಂದು ಇಂಜೆಕ್ಷನ್ ಇದೆ, ತಗೊಂಡು ಚುಚ್ಚಿ. ನಾನಾ? ಇನ್ನೇನ್ ನಾನಾ? ಬೇಗ ಚುಚ್ಚ್ರಿ, ಅಂತ ಕಚ್ಬಿಡ್ತಾರೆ. ಅಯ್ಯೋ, ನಾನೇ ಚುಚ್ತೀನಿ ಡಾಕ್ಟ್ರೆ. ತೆಗೀರ್ರಿ. ಪುಣ್ಯ ಸತ್ತಿಲ್ಲ. ಅದು 2 ನಿಮಿಷದಲ್ಲಿ ಸರಿ ಆಗ್ತಾರೆ. ಇವ್ರನ್ನ ಒಳಗಡೆ ಮಲಗಿಸ್ಬಿಟ್ಟು ಬರ್ತೀನಿ.
ಸ್ವಲ್ಪ ಸಹಾಯ ಮಾಡ್ತೀರಾ? ನನ್ ಗಂಡ ಪ್ರೆಗ್ನೆಂಟ್ ಬಿಟ್ರು. ಅಯ್ಯ ಸಹಾಯ ಮಾಡ್ರಿ, ಆಮೇಲೆ ಪ್ರಜ್ಞೆ ಗಿಜ್ಞೆ. ಡಾಕ್ಟ್ರೆ, ನೀವ್ ಇಂಜೆಕ್ಷನ್ ಕೊಟ್ಟಿದ್ದಕ್ಕೆ ಅವ್ರು ಸರಿ ಹೋಗ್ತಾರಲ್ವಾ? ನಾನ್ ಕೊಟ್ಟಿದ್ರೆ ಏನಾಗ್ತಿದ್ರು ಏನೋ, ನೀವು ಕೊಟ್ಟಿದ್ರಲ್ಲ ಸರಿ ಆಗ್ತಾರೆ, 100% ಸರಿ ಆಗ್ತಾರೆ. ಆಯ್ತು ಡಾಕ್ಟ್ರೆ, ನಿಮ್ಮನ್ನೇ ನಂಬಿದ್ದೀನಿ. ಏನಾಗಡ ಆನೆದಂತ ಕದಿಯಕ್ ಹೋಗೋಣ ಅಂತ ಹೇಳಿದ್ರು, ಇನ್ನು ರೆಡಿ ಅವಲ್ಯಾ? ಊಟ ಮಾಡ್ಬಿಡ್ತೀನಿ ರೀ ಡಾಕ್ಟ್ರೆ. ನನ್ನ ಗಂಡನ್ನ ಸರಿ ಮಾಡ್ತೀನಿ ಅಂತ ಹೇಳಿ ಹುಚ್ಚು ವೀರಪ್ಪನ್ ಮಾಡ್ಬಿಟ್ರಲ್ರಿ. ಅದು ಬೇಟೆಗೆ ಹೋಗ್ಬೇಕಾದ್ರೆ ಬೇಟೆಗಾರ ಬೆಲ್ಟ್ ಹಾಕ್ಲಿಲ್ಲ ಅಂದ್ರೆ ಹಿಂಗೆ, ಅದಕ್ಕೆ ಬೆಲ್ಟ್ ಹಾಕೊಂಬನ್ನಿ ಅಂತ ಹೇಳ್ತಿದ್ದಾರೆ. ಬೇಟೆಗಾರನಿಗೆ ಬೇಟೆ ಚಿಂತೆ ಆದ್ರೆ ತುಂಡಾಗ್ಲಿಕ್ಕೆ ತೋಟದಲ್ಲಿ ತೊಂಡಕ್ಕೆ ಚಿಂತೆ ಅಂದಂಗೆ ನಿನಗೆ ನನ್ನ ಬೆಲ್ಟ್ ಮೇಲೆ ಚಿಂತೆ ಇಲ್ಲ. ಬನ್ನಿ ಅಯ್ಯಯ್ಯೋ ಅಯ್ಯಯ್ಯೋ ದೇವ್ರೆ, ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತಲ್ಲ ದೇವ್ರೆ. ಡಾಕ್ಟ್ರೆ, ನನ್ನ ನಾಟಕಕ್ಕೆ ಸರಿಯಾಗಿ ಸಾಥ್ ಕೊಟ್ಟಿದ್ ನೀವು ಒಬ್ರೆ. ನೀವು ಇದೇ ರೀತಿ ಕಾಸು ಕೊಡ್ತಿದ್ರೆ ಸಾಥ್ ಕೊಡದೇ ಇರ್ತೀನ? ಕೊಡ್ತೀರ ಅಂದ ಹಾಗೆ ನೀವೇಕೆ ಈ ರೀತಿ ನಾಟಕ ಮಾಡ್ತಿದ್ರ? ಏನ್ ಮಾಡೋದು ಡಾಕ್ಟ್ರೆ, ದಿನಾ ನನ್ನ ಹೆಂಡತಿ ಒಂದಲ್ಲ ಒಂದ್ ಕಾರಣಕ್ಕೆ ಹೊಡಿತಾನೆ ಇರ್ತಾಳೆ. ಅವಳಿಗೆ ತಿರುಗಿಸಿ ಹೊಡಿಯೋದಕ್ಕೆ ಒಂದೇ ದಾರಿ ಅಂದ್ರೆ ಇದೆ. ಅದಕ್ಕೆ ಈ ತರ ನಾಟಕ ಮಾಡ್ತಾ ಇದ್ದೀನಿ. ಅವಳೇ ನನ್ ಸಾವಾಸ ಸಾಕು ಅಂತ ಹೋಗೋವರೆಗೂ ಈ ತರ ಮಂಗತ ಮಾಡ್ತಾ ಇರ್ತೀನಿ ಡಾಕ್ಟ್ರೆ. ಅಯ್ಯೋ ಜಗ್ಗೇಶಣ್ಣ, ಇಷ್ಟೊತ್ತು ಮಾಡಿದ್ದು ನನ್ನ ಹತ್ರ ನಾಟಕನ? ತಡೀರಿ, ಚೆನ್ನಾಗಿ ಬೆಂಡಿತ್ತು ಡಾಕ್ಟ್ರೆ. ದೇವ್ರಂತ ನನ್ ಗಂಡಂಗೆ ಏನೂ ಆಗಿಲ್ಲ ತಾನೆ? ಅದು ತಲೆ ಗಂಭೀರವಾಗಿ ಏನು ಬಿಟ್ಟಿರೋದ್ರಿಂದ ಅವ್ರಿನ್ 2-3 ದಿನ ಏನು ಹೇಳಕ್ಕಾಗಲ್ಲ. ಅವ್ರಿನ್ ಯಾವ್ಯಾವ ತರ ತಾಳಕ್ಕಿದ್ಯೋ ಪರಮಾತ್ಮನೇ ಬಲ್ಲ. ಅದು ಕರೆಕ್ಟ್ ಡಾಕ್ಟ್ರೆ. ಅವ್ರು ನಿಮ್ಗೆ ಲಂಚ ಕೊಡ್ತಿರೋವರೆಗೂ ಅವ್ರು ಸರಿಯಾಗಲ್ಲ ಅಲ್ಲ ಡಾಕ್ಟ್ರೆ? ನಾನು ಲಂಚ ಮುಟ್ಟೋದ ಗೊತ್ತು. ಅಯ್ಯೋ ನನಗೆ ಯಾಮರ್ಸ್ತೀಯನೋ? ಕಲ್ಪನೆಗೆ ಯಾಮರ್ಸ್ತೀಯ? ಹೌಲಾ ಹೌಲಾ ರಾಮರಾಜ, ಯಾಕಪ್ಪ ಮೀಟ್ ಹೋಗೋಯ್ತಾ? ನಾನು ದೆವ್ವ, ನೀನು ದೆವ್ವ ಆಗಿಲ್ಲ, ನಾನು ಆಯ್ತು ಬಿಡು, ಅವಳು ಮುಗಿಸ್ಬಿಟ್ಟವಳೆ. ದೊಡ್ಡವರು ಆಕ್ಟ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಬಗ್ಗೆ ಏನು ಅನ್ಸೋದಿಲ್ಲ. ಸಿ ದೇ ಆರ್ ಆಲ್ ಮೆಚೂರ್ಡ್, ಏನೋ ಮಾಡ್ತಿದ್ದಾರೆ ಅಂತ. ಬಟ್ ಪುಟಾಣಿ ಮಕ್ಕಳಲ್ಲಿ ದೊಡ್ಡ ವಿಷಯನ ಮಾಡಿಸುವಂಥದ್ದು ಬಂದಾಗ ಡ್ರಾಮಾ ಜೂನಿಯರ್ ಅಲ್ಲಿ ನೀವು ಹೆಂಗೆ ನೀವೆಲ್ಲರೂ ಮನ್ಸಲ್ಲಿ ನುಗ್ಗಿದ್ರೆ ಅಂದ್ರೆ ನಿಮ್ ಟ್ಯಾಲೆಂಟ್ ನೋಡಿದ್ರೆ ಗೊತ್ತಾಗ್ತದೆ. ಪೇಜ್ ಗಟ್ಟಲೆ ಡೈಲಾಗ್ಗಳು ನಿರಾಯಾಸವಾಗಿ. ಡಾಕ್ಟರ್ ಬಂದು ತುಷಾರ್ ಅವನ ಬಾಡಿ ಒಳಗಡೆ ಎಷ್ಟೋ ಒಂದು ಕಾಮಿಕ್ ಲ್ಯಾಂಗ್ವೇಜ್ ಎಲ್ಲ ಇಟ್ಕೊಂಡಿದ್ದಾನೆ. ಇನ್ನು ಎಂಟಿ ಪಾರ್ಟ್ ಮಹಂತಿ, ಅವಳಂತೂ ಎಷ್ಟು ಎಕ್ಸ್ಟ್ರಾರ್ಡನರಿ ಆಗಿ ಆಕ್ಟ್ ಮಾಡ್ತಾನೆ ಅಂದ್ರೆ ಡವ್ ಮಾಡೋ ತರ, ಇದ್ದಕ್ಕಿದ್ದಾಗ ಒಂಥರ ಮೈ ಮೇಲೆ ದೆವ್ವ ಬರೋ ತರ. ಸೂರಜ್ ಗಂಡ ಇವನು ಏನ್ ಪಾರ್ಟ್ ಕೊಟ್ಟರು ದೂರ್ ಬಿಡ್ತಾನೆ ಒಳಗಡೆಗೆ. ಫಸ್ಟ್ ಕ್ಲಾಸ್ ಆಗಿ ಆಕ್ಟ್ ಮಾಡ್ತಾನೆ. ಇನ್ನು ಅವನು ಆದಿತ್ಯ ಬಂದು ಅವ್ನ ಫ್ರೆಂಡ್ ಕ್ಯಾರೆಕ್ಟರ್ ಮಾಡೋನು, ಅವನೊಬ್ಬ ಸೋದಾ ಫ್ರೆಂಡ್ ಹೆಂಗಿರ್ತಾನೋ ಅದೇ ತರ ಬಾಡಿ ಲ್ಯಾಂಗ್ವೇಜ್ ಇಟ್ಕೊಂಡು ಭಯಂಕರ ಮಾಡ್ದ. ನಿಮ್ ಲಕ್ ಏನ್ ಗೊತ್ತಾ, ತುಂಬಾ ಚೆನ್ನಾಗಿ ಮಾಡಿ ಯು ಆಕ್ಟೆಡ್ ಇನ್ ಫ್ರಂಟ್ ಆಫ್ ಎ ವೆರಿ ಬಿಗ್ ಡೈರೆಕ್ಟರ್. ಅವರು ಹೇಳಿ ಡೈರೆಕ್ಟರ್, ನೀವು ಏನ್ ಫೀಲ್ ಆಯ್ತು ನಿಮ್ಗೆ? ಡೈರೆಕ್ಟರ್ ಅಂತ ಅಲ್ಲ, ನಾನು ನಾಟಕದ ರಂಗದಿಂದ ಬಂದು ನೋಡ್ತಾ ಇರೋದ್ರಿಂದ ಒಂದೊಂದ್ ಟೈಮ್ ದೊಡ್ಡವ್ರನ್ನೇ ಆಕ್ಟ್ ಮಾಡ್ಸೋದ್ ಕಷ್ಟ ಆಗುತ್ತೆ. ಅಂತದ್ರಲ್ಲಿ ಪುಟಾಣಿ ಮಕ್ಕಳು ಸ್ಕೂಲಿಗೆ ಹೋಗ್ಬೇಕು, ಹೋಮ್ವರ್ಕ್ ಮಾಡ್ಬೇಕು, ಆಟ ಆಡ್ಬೇಕು, ಅದ್ರ ಮಧ್ಯದಲ್ಲಿ ಕೂಡ ಈ ತರದೊಂದು ಕಾರ್ಯಕ್ರಮದಲ್ಲಿ 2-3 ದಿನ ಡೆಡಿಕೇಟ್ ಮಾಡ್ತಾರೆ ಒಂದೊಂದು ಆಕ್ಟ್ಗೆ. ಪಾಪ ಅಲ್ಲ, ಅದು ರಿಯಲಿ ಅವ್ರ ಪೇರೆಂಟ್ಸ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ದೇ ಆರ್ ಎನ್ಕರೇಜಿಂಗ್ ದಿಸ್ ಕಿಡ್ಸ್ ಫಾರ್ ಶೋಸ್ ಲೈಕ್ ದಿಸ್. ಅಂಡ್ ಇನ್ನು ಮುಂದೆ ನೀವು ಫುಲ್ ಟೈಮ್ ಆಕ್ಟರ್ಸ್ ಆದ್ರೆ ಇನ್ನೇನು ಪರ್ಫಾರ್ಮ್ ಮಾಡ್ಬೋದು ಅಂತ ನಮಗೆ ಭಯ ಆಗುತ್ತೆ. ಸೊ ಕಂಗ್ರ್ಯಾಚುಲೇಷನ್ಸ್, ತುಂಬಾ ಚೆನ್ನಾಗಿ ಮಾಡಿದ್ರಿ. ಈಗ ನಿಮ್ ಹೀರೋಗೆ ಕೇಳ್ತೀನಪ್ಪ ನಾನು, ಪ್ರದೀಪನ್ಗೆ. ಪ್ರದೀಪ, ನಿನ್ ಮದ್ವೆ ಎಷ್ಟು ದಿನ ಆಯ್ತು? 3.5 years ಆಯ್ತು. ನೀನು ಹುಲಿನ ಇಲ್ಲಿನ ಮನೇಲಿ ಹೇಳು.
ಹುಲಿ. ಆಲ್ಮೋಸ್ಟ್ 90% ಗಂಡಸರು ಮನೆಯಲ್ಲಿ ಇಲಿನೇ ಕಣ. ನೀವು ಇದನ್ನ ಹೇಳಿ ಅಂತ ಕಾಯ್ತಾ ಇದ್ದೆ. ಎಲ್ರು ಬಟ್ ಆಸ್ ಅನ್ ಆಕ್ಟರ್ ಅಣ್ಣ, ಇವ್ನು ಸೂರಜ್ ಮಾಡದ್ನಲ್ಲ, ಇಟ್ ಇಸ್ ಅ ವೆರಿ ಡಿಫಿಕಲ್ಟ್ ರೋಲ್. ಹೌದು. ಸಡನ್ ಚೇಂಜ್ ಓವರ್ಸ್ ಆಗ್ಬೇಕು, ಸಡನ್ ಎಕ್ಸ್ಪ್ರೆಷನ್ ಚೇಂಜ್ ಆಗ್ಬೇಕು. ಡಬಲ್ ಆಕ್ಟಿಂಗ್. ವೆರಿ ಡಿಫಿಕಲ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಚೆನ್ನಾಗಿತ್ತು ಮಕ್ಕಳೇ, ಸೂಪರ್. ಥ್ಯಾಂಕ್ ಯು